ಅನೇಕ ಸಲ ತುಂಬ ಜನ ಈ ವಸ್ತು ತಗೊಂಡಿರೋದ್ರಿಂದ ನನಗೆ ತುಂಬ ತೊಂದರೆ ಆಯಿತು, ಈ ವಸ್ತುವಿಂದ ನನಗೆ ಸರಿಯಾಗಿ ಉಪಯೋಗ ಆಗಿಲ್ಲ, ಈ ವಸ್ತುವಿಂದ ನನಗೆ ಮೋಸ ಆಯಿತು, ಈ ರೀತಿ ಮಾತುಗಳನ್ನ ಅನೇಕ ಜನ ಅನೇಕ ಸಂದರ್ಭಗಳಲ್ಲಿ ಹೇಳಿರ್ತಾರೆ. ನೀವು ಕೂಡ ಇಂಥ ಮಾತುಗಳನ್ನ ಕೇಳಿಸ್ಕೊಂಡಿರ್ತೀರಾ. ಕೆಲವು ಸಲ ನಿಮ್ಮ ಜೀವನದಲ್ಲೂ ಈ ರೀತಿ ಆಗುತ್ತೆ. ಕೆಲವು ವಸ್ತುಗಳು ನೀವು ಗೊತ್ತಿಲ್ಲದೆ ತಗೋಬಿಡ್ತೀರಾ, ಆ ವಸ್ತುವಿಂದ ನಿಮಗೆ ತುಂಬ ತೊಂದರೆ ಆಗಿರುತ್ತೆ. ಆದರೆ ನೀವುಗಳು ಯಾವತ್ತೂ ಯೋಚನೆ ಮಾಡಲ್ಲ, ಆ ವಸ್ತು ಸರಿ ಇದೆ, ಆದರೆ ಆ ವಸ್ತುನ ನನಗೆ ಉಪಯೋಗಿಸ್ಕೊಳಕ್ ಬರ್ತಿಲ್ಲ, ಆ ವಸ್ತುಗೆ ನಾನು ಸರಿಯಾದ ಮಾಲೀಕ ಅಲ್ಲ, ಆ ವಸ್ತುನ ನಾನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋಂಥ ಕನಿಷ್ಠ ಜ್ಞಾನ ಇಲ್ಲ ನನಗೆ. ಆ ರೀತಿ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಎಲ್ಲ ತಪ್ಪುಗಳನ್ನು ಕೂಡ ಆ ವಸ್ತು ಮೇಲೆ ಹಾಕ್ಬಿಟ್ಟು ನಾವು ಸರಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ತೀವಿ. ಉದಾಹರಣೆಗೆ, ಒಂದು ಚಾಕುನ ಒಬ್ಬ ಗೃಹಿಣಿ ಕೈಲಿ ಕೊಟ್ರೆ ಅವರು ಮನೆಯಲ್ಲಿ ಯಾವ್ದಕ್ಕೆ ಚಾಕು ಯೂಸ್ ಮಾಡ್ತಾರೆ ಅಂತ ಯೋಚನೆ ಮಾಡಿ. ಹಾಗೇನೆ ಅದೇ ಚಾಕುನ ಒಂದು ಮಗು ಕೈಲಿ ಕೊಟ್ರೆ ಏನಾಗುತ್ತೆ ಅಂತ ಕೂಡ ಯೋಚನೆ ಮಾಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸರಿಯಾದ ವಸ್ತು ಸರಿಯಾದ ವ್ಯಕ್ತಿ ಕೈಲಿ ಸಿಕ್ಕಿದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರೋದು. ಇವತ್ತಿನ ದಿವಸ ಎಲೆಕ್ಟ್ರಿಕ್ ಗಾಡಿಗಳನ್ನ ತುಂಬಾ ಜನ ತಗೊಂಡು ಕೆಲವರು ಹೇಳ್ತಾರೆ ಇದರಿಂದ ನನಗೆ ತುಂಬ ಉಪಯೋಗ ಆಯಿತು, ಇದರಿಂದ ನನಗೆ ತುಂಬ ಲಾಭ ಆಯಿತು ಅಂತಾರೆ. ಇನ್ನು ಕೆಲವರು ಇದರಿಂದ ನನಗೆ ತುಂಬ ತೊಂದರೆ ಆಯ್ತಿದೆ, ಇದರಿಂದ ನನಗೆ ತುಂಬ ದುಡ್ಡು ಲಾಸ್ ಆಯಿತು, ಇದು ನನಗೆ ತುಂಬ ಕೆಟ್ಟ ವಸ್ತು, ಇದರಿಂದ ನನಗೆ ನಯಾ ಪೈಸೆ ಉಪಯೋಗ ಇಲ್ಲ, ಈ ರೀತಿ ಅಂತ ಅನೇಕ ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ, ನಾನು ಕೇಳಿಸ್ಕೊಂಡಿದ್ದೀನಿ. ಯಾಕೆ ಈ ರೀತಿ ಆಗುತ್ತೆ ಅಂದರೆ, ರೈಟ್ ಪ್ರಾಡಕ್ಟ್ ವಿತ್ ರೈಟ್ ಪರ್ಸನ್. ಅದೇನಾದರೂ ರೈಟ್ ಪ್ರಾಡಕ್ಟ್ ವಿತ್ ರಾಂಗ್ ಪರ್ಸನ್ ಕೈಲಿ ಸಿಕ್ಕಿದ್ರೆ ಅದು ಯಾವತ್ತೂ ಉಪಯೋಗಕ್ಕೆ ಬರಲ್ಲ ಸ್ನೇಹಿತರೆ. ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಸರಿಯಾದ ವಸ್ತು ಸರಿಯಾದ ವ್ಯಕ್ತಿಗೆ ಸಿಕ್ಕಿದ್ರೆ ಮಾತ್ರ ಆ ವಸ್ತುಗೂ ಬೆಲೆ, ಆ ವ್ಯಕ್ತಿಗೂ ಕೂಡ ಬೆಲೆ. ಇಲ್ಲದೆ ಹೋದ್ರೆ ಅದು ಯಾವತ್ತೂ ಉಪಯೋಗಕ್ಕೆ ಬರಲ್ಲ. ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಎಲೆಕ್ಟ್ರಿಕ್ ಗಾಡಿಗಳನ್ನ ತೊಗೊಳಕ್ಕೆ ಹೋಗ್ತಾರೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಎಲೆಕ್ಟ್ರಿಕ್ ಗಾಡಿ ಹೇಗಿದೆ, ಏನು ಫ್ಯೂಚರ್ಸ್ ಇದೆ, ಆಪ್ಷನ್ಸ್ ಹೇಗಿದೆ, ಸ್ಪೆಸಿಫಿಕೇಶನ್ ಏನು, ಎಷ್ಟು ರೇಟು, ಇದು ರೇಂಜು, ಈ ರೀತಿ ಅನೇಕ ರೀತಿಯ ಚೆಕ್ ಮಾಡ್ತಾರೆ. ಆದರೆ ಅವರು ಒಂದು ಪ್ರಶ್ನೆ ಕೇಳೋದು ಮರ್ತು ಬಿಡ್ತಾರೆ. ಏನು ಗೊತ್ತಾ, ಈ ಗಾಡಿಗೆ ನಾನು ಸರಿಯಾದ ಮಾಲೀಕನ, ಈ ಗಾಡಿನ ನಾನು ತಗೊಳ್ಳೋದಕ್ಕೆ ನನಗೆ ಅರ್ಹತೆ ಇದೆಯಾ, ಈ ಗಾಡಿನ ನನಗೆ ಉಪಯೋಗಿಸೋದಕ್ಕೆ ಕನಿಷ್ಠ ಜ್ಞಾನ ಇದೆಯಾ, ಈ ರೀತಿ ಏನೂ ಯೋಚನೆ ಮಾಡಲ್ಲ. ಹೋಗ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನೆಲ್ಲ ನೋಡ್ಬಿಟ್ಟು ತಗೋತಾರೆ. ಒಂದಷ್ಟು ದಿವಸ ಗಾಡಿನ ಓಡಿಸ್ತಾರೆ, ಆಮೇಲೆ ಏನೋ ತೊಂದರೆ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಎಲೆಕ್ಟ್ರಿಕ್ ಗಾಡಿನ ಬ್ಲೇಮ್ ಮಾಡ್ತಾರೆ. ಎಲ್ಲಾ ತಪ್ಪು ಕೂಡ ಎಲೆಕ್ಟ್ರಿಕ್ ಗಾಡಿದು ಅಂತ ಹೇಳಿ ಆಮೇಲೆ ಕೈ ತೊಳ್ಕೊಂಡು ಯಾರಿಗೆ ಕೇಳಿದ್ರು ಎಲೆಕ್ಟ್ರಿಕ್ ಗಾಡಿ ತಗೋಬೇಡಿ, ಎಲೆಕ್ಟ್ರಿಕ್ ಗಾಡಿ ಸರಿ ಇಲ್ಲ, ಇದರಿಂದ ನನಗೆ ದುಡ್ಡು ಲಾಸ್ ಆಯ್ತು, ಇದು ಸರಿ ಇಲ್ಲ, ಇದರಿಂದ ಒಂದ್ ನಯ ಪೈಸೆ ಉಪಯೋಗ ಇಲ್ಲ, ಈ ರೀತಿ ಮಾತುಗಳನ್ನ ಆಡಕ್ ಶುರು ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಪ್ರಶ್ನೆ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋ ಸಮಯದಲ್ಲಿ ಈ ಗಾಡಿ ತಗೊಳ್ಳೋದಕ್ಕೆ ನನಗೆ ಅರ್ಹತೆ ಇದೆಯಾ ಅಂತ ನೀವು ಒಂದೇ ಒಂದು ಪ್ರಶ್ನೆ ಕೇಳ್ಕೊಂಡಿದ್ರೆ ಇಷ್ಟೊಂದು ಸಮಸ್ಯೆ ಆಗ್ತಿರಲಿಲ್ಲ. ಯಾಕೆ ಇಷ್ಟು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ನಾನೊಂದು 7 ಪಾಯಿಂಟ್ ಹೇಳ್ತೀನಿ. ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋದಕ್ಕೆ ನಿಮ್ಗೆ ಅರ್ಹತೆ ಏನೇನು ಇರಬೇಕು ಅಂತ. ಈ ಅರ್ಹತೆಗಳು ನಿಮ್ಗೆ ಇದ್ರೆ ಮಾತ್ರ ನೀವು ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ. ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬೇಡಿ. ನಾಳೆ ಸಹ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳೋದು, ಅದರಿಂದ ತೊಂದರೆ ಅನುಭವಿಸೋದು ಬೇಡ. ಈ ಅರ್ಹತೆಗಳಿದ್ರೆ ಮಾತ್ರ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಪೇಯ್ಡ್ ಯೂಟ್ಯೂಬರ್ಗಳನ್ನ ಬೆಂಬಲಿಸಬೇಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಮೊದಲನೇ ಅರ್ಹತೆ ಬಂದು, ನೀವು ದಿನಕ್ಕೆ ಕನಿಷ್ಠ ಅಂದ್ರೂ 30ರಿಂದ 40 ಕಿಲೋಮೀಟರ್ ಓಡಿಸೋರಾಗಿದ್ರೆ ಮಾತ್ರ ಎಲೆಕ್ಟ್ರಿಕ್ ಗಾಡಿನ ತಗೊಳ್ಳಿ. ತಿಂಗಳಿಗೆ ಮಿನಿಮಮ್ ಅಂದ್ರೂ 1000 ಕಿಲೋಮೀಟರ್ನ ನೀವು ಓಡಿಸ್ಲೇಬೇಕು. ಆಗ ಮಾತ್ರ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ. ಇಲ್ಲದೆ ಹೋದ್ರೆ ದಯವಿಟ್ಟು ಪೆಟ್ರೋಲ್ ಗಾಡಿನ ತಗೊಳ್ಳಿ. ನಾನು ಬರೀ ದಿನಕ್ಕೆ 5 ಕಿಲೋಮೀಟರ್ 10 ಕಿಲೋಮೀಟರ್ ಓಡಿಸ್ತೀನಿ ಅನ್ನೋದಾದ್ರೆ ನಿಮ್ಗೆ ಪೆಟ್ರೋಲ್ ಗಾಡಿನೇ ಬೆಸ್ಟು. ಎಲೆಕ್ಟ್ರಿಕ್ ಗಾಡಿ ಓಡಿಸೋರು ದಿನಕ್ಕೆ ಮಿನಿಮಮ್ 30ರಿಂದ 40 ಕಿಲೋಮೀಟರ್ ಓಡಿಸ್ಬೇಕು, ತಿಂಗಳಿಗೆ 1000 ಕಿಲೋಮೀಟರ್. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಎಲೆಕ್ಟ್ರಿಕ್ ಗಾಡಿಗೆ 5 ವರ್ಷ ತನಕ ವಾರಂಟಿ ಇರುತ್ತೆ. ಆ ವಾರಂಟಿ ಒಳಗಡೆನೆ ನೀವು ಹಾಕಿರೋ ದುಡ್ಡನ್ನ ನೀವು ರಿಕವರಿ ಮಾಡ್ಕೋಬೇಕು. ನೀವು 5 ವರ್ಷ ಆಗಿ 1 ದಿವಸ ಆದ್ರೂ ಕೂಡ ನಿಮ್ಗೆ ವಾರಂಟಿ ಲ್ಯಾಪ್ಸ್ ಆಗುತ್ತೆ. ಆಗ ಏನೇ ರಿಪೇರಿ ಬಂದ್ರು ಕೂಡ ನೀವು ದುಡ್ಡು ಕೊಟ್ಟು ರಿಪೇರಿ ಮಾಡಿಸ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಗೆ ತುಂಬಾ ದುಡ್ಡು ಖರ್ಚಾಗುತ್ತೆ. ತುಂಬಾ ಜನ ಬ್ಲೇಮ್ ಮಾಡೋದು ಏನ್ ಗೊತ್ತಾ, ಸರ್ ನಾನು ಬರೀ 10,000 ಕಿಲೋಮೀಟರ್ ಓಡಿಸಿದೀನಿ, ಹಂಗಿದ್ರು ಈಗ ರಿಪೇರಿಗೆ ಬಂದೆ. ಸರ್ ನಾನು ಬರೀ 12,000 ಕಿಲೋಮೀಟರ್ ಓಡಿಸಿದೀನಿ, ಹಂಗಿದ್ರು ರಿಪೇರಿಗೆ ಬಂದೆ. ನಾನು ಬರೀ 18,000 ಕಿಲೋಮೀಟರ್ ಓಡಿಸಿದೀನಿ, ಹಂಗಿದ್ರು ರಿಪೇರಿ ಬಂದಿದೆ ಅಂತಾರೆ. ಆದ್ರೆ ಅವ್ರು ಯಾವತ್ತೂ ಹೇಳಲ್ಲ ಗಾಡಿ ತಗೊಂಡು ಎಷ್ಟು ವರ್ಷ ಆಗಿದೆ ಅಂತ. ಆಲ್ರೆಡಿ ಅವ್ರ ಗಾಡಿ ತಗೊಂಡು 5 ವರ್ಷ ಆಗಿರುತ್ತೆ. 5 ವರ್ಷ ಆದ್ಮೇಲೆ ಏನೇ ರಿಪೇರಿ ಬಂದ್ರು ಕೂಡ ಅದನ್ನ ನೀವು ದುಡ್ಡು ಕೊಟ್ಟೆ ಮಾಡಿಸ್ಬೇಕಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಎಲೆಕ್ಟ್ರಿಕ್ ಗಾಡಿಯ ವಾರಂಟಿ ಏನಿರುತ್ತೆ ಅಷ್ಟರೊಳಗೆ ನೀವು ಹಾಕಿರೋ ದುಡ್ಡನ್ನ ನೀವು ರಿಕವರಿ ಮಾಡ್ಕೋಬೇಕು. ಮುಂದಿನ ಪಾಯಿಂಟ್ ಬಂದು, ನೀವು ಯೋಜನಾಬದ್ಧ ವ್ಯಕ್ತಿ ಅಂದ್ರೆ ಪ್ಲಾನ್ಡ್ ಪರ್ಸನ್ ಆಗಿದ್ರೆ ಮಾತ್ರ ಎಲೆಕ್ಟ್ರಿಕ್ ಗಾಡಿನ ತಗೊಳ್ಳಿ. ಇಲ್ಲದೆ ಹೋದ್ರೆ ದಯವಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೋಬೇಡಿ, ಪೆಟ್ರೋಲ್ ಗಾಡಿನ ತಗೊಳ್ಳಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಾಳೆ ಎಷ್ಟು ಕಿಲೋಮೀಟರ್ ಎಲೆಕ್ಟ್ರಿಕ್ ಸ್ಕೂಟರ್ನ ಓಡಿಸ್ತೀರ ಅನ್ನೋದು ಇವತ್ತೇ ಕೂತ್ಕೊಂಡು ಪ್ಲಾನ್ ಮಾಡಬೇಕಾಗತ್ತೆ. ನಿಮಗೆ ಬೇಕಾದಂಗೆ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಂಡು ಓಡಿಸಕ್ಕಾಗಲ್ಲ. ನೀವು ಮುಂಚೆನೆ ಪ್ಲಾನ್ ಮಾಡಬೇಕಾಗತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಪೆಟ್ರೋಲ್ ಗಾಡಿಗೂ ಎಲೆಕ್ಟ್ರಿಕ್ ಗಾಡಿಗೂ ಏನ್ ಮುಖ್ಯವಾಗಿ ವ್ಯತ್ಯಾಸ ಅಂದ್ರೆ ಫ್ಯೂಲ್ ಅಂದ್ರೆ ಇಂಧನ.
ಈಗ ನೀವು ಎಲೆಕ್ಟ್ರಿಕ್ ಗಾಡಿನ ಎಂಥ ಫಾಸ್ಟ್ ಚಾರ್ಜಿಂಗಲ್ಲೂ ಕೂಡ ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಚಾರ್ಜ್ ಮಾಡಿದ್ರು ಕೂಡ ನಿಮಗೆ ಮಿನಿಮಮ್ 1 ಅವರ್ ತಗೊಳುತ್ತೆ. ಅದೇ ನೀವು ಪೆಟ್ರೋಲ್ ಗಾಡಿನ ಪೆಟ್ರೋಲ್ ಹಾಕ್ಸೋಕ್ಕೆ ಎಷ್ಟು ತಗೊಳುತ್ತೆ? ಮ್ಯಾಕ್ಸಿಮಮ್ ಅಂದರೆ 5ರಿಂದ 10 ನಿಮಿಷ ಅಷ್ಟೇ. ಆದ್ರಿಂದ ನಿಮಗೆ ಬೇಕಾಗೋ ರೀತಿಲಿ ಬೇಕಾದ ಸಮಯದಲ್ಲಿ ಬೇಕಾಗಿದ್ದ ಕಡೆ ಎಲ್ಲ ನೀವು ಎಲೆಕ್ಟ್ರಿಕ್ ಗಾಡಿಲಿ ಹೋಗೋಕ್ಕೆ ಆಗಲ್ಲ. ಆದ್ರಿಂದ ನೀವು ಮುಂಚೆನೇ ಪ್ಲಾನ್ ಮಾಡ್ಕೋಬೇಕು. ನಾಳೆ ಎಷ್ಟು ಕಿಲೋಮೀಟರ್ ಓಡಿಸ್ತೀರ ಅನ್ನೋದನ್ನ ಇವತ್ತೇ ಪ್ಲಾನ್ ಮಾಡಬೇಕಾಗುತ್ತೆ. ನಿಮಗೆ ಕೊನೆ ಕ್ಷಣದಲ್ಲೆಲ್ಲ ನೀವು ಪ್ಲಾನ್ ಮಾಡ್ಕೊಂಡು ಎಲೆಕ್ಟ್ರಿಕ್ ಗಾಡಿನ ತೆಗಿಯೋಕ್ಕಾಗೋದಿಲ್ಲ, ಎಲೆಕ್ಟ್ರಿಕ್ ಗಾಡಿನ ಓಡಿಸೋಕ್ಕಾಗೋದಿಲ್ಲ. ಆದ್ರಿಂದ ನೀವು ಯೋಜನಾಬದ್ಧ ವ್ಯಕ್ತಿ ಆಗಿದ್ರೆ ಮಾತ್ರ, ಪ್ರತಿಯೊಂದಕ್ಕೂ ಪ್ಲಾನ್ ಮಾಡ್ತೀನಿ ಅನ್ನೋರಾಗಿದ್ರೆ ಮಾತ್ರ ನೀವು ಎಲೆಕ್ಟ್ರಿಕ್ ಸ್ಕೂಟರ್ನ ತಗೊಳ್ಳಿ. ಇಲ್ಲದೆ ಹೋದ್ರೆ ದಯವಿಟ್ಟು ಎಲೆಕ್ಟ್ರಿಕ್ ಸ್ಕೂಟರ್ನ ತಗೋಬೇಡಿ. ನಿಮಗೆ ಬೆಸ್ಟ್ ಯಾವುದು ಅಂತ ಅಂದ್ರೆ ಪೆಟ್ರೋಲ್ ಗಾಡಿ, ದಯವಿಟ್ಟು ಪೆಟ್ರೋಲ್ ಗಾಡಿನೇ ತಗೊಳ್ಳಿ, ಅದರಲ್ಲೇ ಖುಷಿಯಾಗಿರಿ. ಎಲೆಕ್ಟ್ರಿಕ್ ಗಾಡಿ ತಗೊಂಡು ತೊಂದರೆ ಅನುಭವಿಸಬೇಡಿ. ಮುಂದಿನ ಪಾಯಿಂಟ್ ಬಂದು, ದಯವಿಟ್ಟು ಶೋಕಿ ಮಾಡೋದಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೋಬೇಡಿ. ನೀವೇನಾದ್ರೂ ಶೋಕಿ ಮಾಡೋಕ್ಕೋಸ್ಕರ ಎಲೆಕ್ಟ್ರಿಕ್ ಸ್ಕೂಟರ್ ತಗೋತೀನಿ ಅಂದ್ರೆ ನಿಮ್ಮಂತ ಮುರುಕರು ಇನ್ನೊಬ್ರಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೂ ಕೂಡ ಶೋಕಿಗಾಗಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೊಳ್ಳುವಂತ ಸಮಯ ಬಂದಿಲ್ಲ. ಶೋಕಿಗಾಗಿ ಎಲ್ಲ ಒಂದು ಗಾಡಿ ಬೇಕು ಅನ್ನೋದಾದ್ರೆ ಪೆಟ್ರೋಲ್ ಗಾಡಿ, ಅದು ರಾಯಲ್ ಎನ್ಫೀಲ್ಡ್ ಇರ್ಬೋದು, BMW ಇರ್ಬೋದು, ಅಥವಾ ಜಾವನೇ ಇರ್ಬೋದು, SD ಇರ್ಬೋದು, ಅಂತ ಗಾಡಿಗಳನ್ನ ತಗೊಂಡು ಆರಾಮಾಗಿ ಆ ಗಾಡಿಗಳಲ್ಲಿ ಶೋಕಿ ಮಾಡಿ. ನಿಮ್ಗೆ ಎಲೆಕ್ಟ್ರಿಕ್ ಗಾಡಿಗಳು ಯಾಕೆ ಅಂತ ಅಂದ್ರೆ ಡೈಲಿ ಕಮ್ಯುನಿಟಿಗೆ ಅಂದ್ರೆ ದಿನನಿತ್ಯ ಕೆಲಸ ಮಾಡೋದಕ್ಕೆ ಬಳಸುವಂತ ಗಾಡಿಯಾಗಿ ಮಾತ್ರ ನೀವು ಎಲೆಕ್ಟ್ರಿಕ್ ಗಾಡಿನ ತಗೊಳ್ಳಿ. ದಯವಿಟ್ಟು ಡೈಲಿ ಕೆಲಸ ಅಂದ್ರೆ ಯಾವುದೋ ಮನೆ ಕೆಲಸ ಇರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಅಥವಾ ನಿಮ್ಮ ಪರ್ಸನಲ್ ಕೆಲಸಗಳು ಇರ್ಬೋದು, ಈ ರೀತಿಯಾಗಿ ಮಾಡುವಂತ ಕೆಲಸಗಳಿಗೆ ಮಾತ್ರ ನೀವು ಎಲೆಕ್ಟ್ರಿಕ್ ಗಾಡಿನ ತಗೊಳ್ಳಿ. ಅದು ಬಿಟ್ಬಿಟ್ಟು ಶೋಕಿಗಾಗಿ ಯಾವತ್ತೂ ಎಲೆಕ್ಟ್ರಿಕ್ ಗಾಡಿನ ತಗೋಬೇಡಿ. ಮುಂದಿನ ಪಾಯಿಂಟ್ ಬಂದು, ನೀವೇನಾದ್ರೂ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ಕಡ್ಡಾಯವಾಗಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಹಳೆ ಪೆಟ್ರೋಲ್ ಗಾಡಿ ಇರಲೇಬೇಕು, ಒಂದು ಸ್ಪೇರ್ ಆಗಿ. ಅದು ಯಾವ್ದಾದ್ರು ಇರಲಿ, ಅದು TVS 15 ಇರಲಿ, ಅಥವಾ ಲೂನಾನೇ ಇರಲಿ, ಅಥವಾ ಹಳೆ ಸ್ಪ್ಲೆಂಡರ್ ಗಾಡಿನೇ ಇರಲಿ, ಯಾವ್ದಾದ್ರು ಅಷ್ಟೇ ಒಂದು ಸ್ಪೇರ್ ಆಗಿ ಪೆಟ್ರೋಲ್ ಗಾಡಿ ಇರಲೇಬೇಕು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವೇನಾದ್ರೂ ಫುಲ್ ಡಿಪೆಂಡ್ ಎಲೆಕ್ಟ್ರಿಕ್ ಗಾಡಿ ಮೇಲೆ ಆಗ್ಬಿಟ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ. ನಾಳೆ ದಿವಸ ಎಲೆಕ್ಟ್ರಿಕ್ ಗಾಡಿಗೆ ಏನಾದ್ರು ರಿಪೇರಿ ಬಂದು ತುಂಬಾ ದಿವಸ ಏನಾದ್ರು ಶೋರೂಮ್ ಅಲ್ಲಿ ಬಿಟ್ಬಿಟ್ರೆ ನೀವು ತೊಂದರೆ ಅನುಭವಿಸ್ತೀರಾ. ಅದಕ್ಕೋಸ್ಕರ ಹೇಳೋದು, ನಾಳೆ ದಿವಸ ಏನು ತೊಂದರೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಗಾಡಿ ಜೊತೆ ಒಂದಾದ್ರೂ ಸ್ಪೇರ್ ಆಗಿ ಪೆಟ್ರೋಲ್ ಗಾಡಿ ಇರಲೇಬೇಕು. ಆಗ ಮಾತ್ರ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಬರದೆ ನೀವು ಆರಾಮಾಗಿರ್ತೀರಾ. ನೀವೇನಾದ್ರೂ ಫುಲ್ಲು ಎಲೆಕ್ಟ್ರಿಕ್ ಗಾಡಿ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ನಾಳೆ ದಿವಸ ಸಣ್ಣ ಪುಟ್ಟ ತೊಂದರೆ ಬಂದ್ರು ಕೂಡ ನಿಮ್ ಕೈಲಿ ಅದನ್ನ ತಡೆಯಕ್ಕಾಗಲ್ಲ. ಮುಂದಿನ ಪಾಯಿಂಟ್ ಬಂದು, ನಿಮ್ಗೆ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಪರಿಸರದ ಮೇಲೆ ಕಾಳಜಿ ಇರಬೇಕು ಸ್ನೇಹಿತರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನೀವು ಡೆಲ್ಲಿ ನೋಡಿ, ಗುರುಗ್ರಾಮ್ ನೋಡಿ, ನೋಯ್ಡಾ ನೋಡಿ, ಉತ್ತರ ಪ್ರದೇಶದ ಎಷ್ಟೋ ನಗರಗಳಲ್ಲಿ ಜನ ನೆಮ್ಮದಿಯಾಗಿ ಉಸಿರಾಡಕ್ಕಾಗ್ತಿಲ್ಲ, ಅಷ್ಟು ವಾಯು ಮಾಲಿನ್ಯ ಇದೆ. ಕಾರಣ ಏನು ಹೇಳಿ? ಈ ನಮ್ಮ ಗಾಡಿಗಳಿಂದ ಬತ್ತಿರುವಂಥ ಹೊಗೆ ಧೂಳುಗಳಿಂದ. ಇದನ್ನ ನಾವು ಕಮ್ಮಿ ಮಾಡಲೇಬೇಕು. ಇದು ನಮಗೋಸ್ಕರ ಅಲ್ಲ, ನೆಕ್ಸ್ಟ್ ಜನರೇಷನ್ ಮುಂದಿನ ಪೀಳಿಗೆಗಾದ್ರೂ ಕೂಡ ನಾವು ವಾಯು ಮಾಲಿನ್ಯ ಕಮ್ಮಿ ಮಾಡಲೇಬೇಕು. ಇವತ್ತು ಚಿಕ್ಕ ಮಕ್ಕಳಿಗೆಲ್ಲ ಅಸ್ತಮ ಬರ್ತಾ ಇದೆ. ನಾವು ವಾಸಿಸುವಂತ ನಗರ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ನಾವು ಕಮ್ಮಿ ಮಾಡಲೇಬೇಕು ವಾಯು ಮಾಲಿನ್ಯನ. ನಾವು ವಾಯು ಮಾಲಿನ್ಯವನ್ನ ಕಮ್ಮಿ ಮಾಡಲಿಲ್ಲ ಅಂತ ಅಂದ್ರೆ ಮುಂದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಈ ವಾಯು ಮಾಲಿನ್ಯ ಅನ್ನೋದೇನು ಡೆಲ್ಲಿಗೆ ಸೀಮಿತ ಅಲ್ಲ. ನಾಳೆ ಸಹ ಬೆಂಗಳೂರಿಗೂ ಬರುತ್ತೆ, ಮೈಸೂರಿಗೂ ಬರುತ್ತೆ, ಹುಬ್ಳಿಗೂ ಬರುತ್ತೆ, ಬೆಳಗಾಂಗೂ ಬರುತ್ತೆ, ಎಲ್ಲಾ ಕಡೆ ಬರುತ್ತೆ. ಅದ್ರ ಜೊತೆ ಮುಖ್ಯವಾಗಿ ದೇಶದ ಮೇಲೆ ಕಾಳಜಿ ಇರಲಿ. ಇವತ್ತೊಂದು ದಿವಸ ಇಸ್ರೇಲ್ ಇರಾನ್ ವಾರಿಂದ ದೇಶಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ, ಎಲ್ಲೂ ಕೂಡ ಸರಿಯಾಗಿ ಪೆಟ್ರೋಲು ಗ್ಯಾಸು ಏನು ಸಿಗ್ತಿಲ್ಲ. ಇದೇನು ಮೋದಿ ಸಮಸ್ಯೆ ಅಲ್ಲ, ಕಳೆದ 60 ವರ್ಷದಿಂದನೂ ಈ ಸಮಸ್ಯೆ ಇದೆ. ಇಂದಿರಾ ಗಾಂಧಿ ಟೈಮಲ್ಲೂ ಈ ಸಮಸ್ಯೆ ಇತ್ತು, ದೇವೇಗೌಡರು ಟೈಮಲ್ಲೂ ಈ ಸಮಸ್ಯೆ ಇತ್ತು, ಅಟಲ್ ಬಿಹಾರಿ ವಾಜಪೇಯಿ ಟೈಮಲ್ಲೂ ಈ ಸಮಸ್ಯೆ ಇತ್ತು, ಮನಮೋಹನ್ ಸಿಂಗ್ ಟೈಮಲ್ಲೂ ಈ ಸಮಸ್ಯೆ ಇತ್ತು. ಈಗ ಮೋದಿ ಬಂದಿದ್ದಾರೆ, ಆಗ್ಲೂ ಕೂಡ ಇದೇ ಸಮಸ್ಯೆ ಇದೆ. ಮುಂದೆ ರಾಹುಲ್ ಗಾಂಧಿ ಬರ್ಬೋದು, ಆಗ್ಲೂ ಕೂಡ ಈ ಸಮಸ್ಯೆ ಇದ್ದೇ ಇರುತ್ತೆ. ಇದರಿಂದ ನಾವು ತಡಿಬೇಕು. ಈ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಪೆಟ್ರೋಲ್ ಯಾವ್ದು ಆಲ್ಟರ್ನೇಟ್ ಇದೆ ಅದನ್ನ ನಾವು ಉಪಯೋಗಿಸಬೇಕು. ಇವತ್ತು ಪೆಟ್ರೋಲ್ಗೆ ಆಲ್ಟರ್ನೇಟ್ ಅಂತ ಇರೋದು ಅದು ಎಲೆಕ್ಟ್ರಿಕ್. ಇವತ್ತೊಂದು ದಿವಸ ನಾವು ಈ ಕಷ್ಟದ ಸಂದರ್ಭದಲ್ಲಿ ದೇಶನ ಉಳಿಸುವಂತ ಕೆಲಸ ಮಾಡ್ಬೇಕೆ ಹೊರತು ವಾಪಸ್ ಪೆಟ್ರೋಲ್ ಗಾಡಿಗಳನ್ನ ತಗೊಂಡು ಇನ್ನೂ ಕೂಡ ದೇಶಕ್ಕೆ ಕಷ್ಟ ಕೊಡುವಂತ ಕೆಲಸ ಮಾಡಬಾರ್ದು ಸ್ನೇಹಿತರೆ. ಪರಿಸರದ ಮೇಲೆ ಕಾಳಜಿ ಇರಲಿ, ಹಾಗೆ ದೇಶದ ಮೇಲೆ ಕೂಡ ಕಾಳಜಿ ಇರಲಿ. ಕೊನೆ ಮಾತು ಸ್ನೇಹಿತರೆ, ನೀವೇನಾದ್ರೂ ಎಲೆಕ್ಟ್ರಿಕ್ ಗಾಡಿ ತಗೊಳಕ್ ಹೋದಾಗ ಎಲೆಕ್ಟ್ರಿಕ್ ಗಾಡಿನ ಮುಟ್ಟಿ 3 ಸತಿ ಮನ್ಸಲ್ಲಿ ಹೇಳ್ಕೊಳ್ಳಿ, ಈ ಗಾಡಿಯಿಂದ ನನಗೆ ಏನೇ ತೊಂದರೆ ಆದ್ರೂ ಕೂಡ ನಾನು ಸಹಿಸ್ಕೋತೀನಿ, ಈ ಗಾಡಿಯಿಂದ ನನಗೆ ಏನೇ ಲಾಸ್ ಆದ್ರೂ ಕೂಡ ನಾನು ಅದನ್ನ ಸಹಿಸ್ಕೋತೀನಿ, ಈ ಗಾಡಿಯಿಂದ ನನಗೆ ಏನೇ ತೊಂದರೆ ಬಂದ್ರು ಕೂಡ ಅದನ್ನ ನಾನು ಎದುರಿಸ್ತೀನಿ. ಆ ರೀತಿ ಮನ್ಸಲ್ಲಿ 3 ಸತಿ ಅನ್ಕೊಳ್ಳಿ. ಯಾಕೆ ಗೊತ್ತಾ? ನಾನು ಮೊದಲನೇ ಬಾರಿ ಎಲೆಕ್ಟ್ರಿಕ್ ಗಾಡಿ ತಗೊಂಡಾಗ ಬರೋಬ್ಬರಿ 50,000 ರೂಪಾಯಿ ಲಾಸ್ ಆಯ್ತು ಸ್ನೇಹಿತರೆ. ಆದ್ರೂ ಕೂಡ ನಾನು ಬಿಡ್ಲಿಲ್ಲ. ಅದಾದ್ಮೇಲೆ ಇನ್ನೂ 3 ಎಲೆಕ್ಟ್ರಿಕ್ ಗಾಡಿ ತಗೊಂಡೆ. ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಎಲೆಕ್ಟ್ರಿಕ್ ಗಾಡಿ ಅನ್ನೋದು ಏನಿದೆ
ಅದು ಈಗ ತಾನೇ 10 ತಿಂಗಳ ಮಗು. ಅದು ಎದ್ದೇಳಕ್ಕೆ ಪ್ರಯತ್ನ ಪಡುತ್ತೆ, ಬೀಳುತ್ತೆ, ವಾಪಸ್ ಎದ್ದೇಳುತ್ತೆ, ಬೀಳುತ್ತೆ, ಅಳುತ್ತೆ. ಅಂತ ಟೈಮಲ್ಲಿ ನಾವು ಅದನ್ನ ಗದರಿಸಬಾರ್ದು. ಅದನ್ನ ಪ್ರೀತಿಯಿಂದ ನಾವು ಎದ್ದು ನಡೆಯೋ ರೀತಿ ಮಾಡಬೇಕು ಅಲ್ವಾ. ಒಂದು ಮಗು ಹೇಗೆ 10 ತಿಂಗಳ ಮಗು ಎದ್ದು ನಡೆಯೋಕೆ ಪ್ರಯತ್ನ ಪಡುತ್ತಲ್ಲ, ಆಗ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಲ್ವಾ, ಅದೇ ರೀತಿ ಎಲೆಕ್ಟ್ರಿಕ್ ಗಾಡಿನೂ ಅಷ್ಟೇ. ಆದ್ರಿಂದ ಒಂದೇ ಮಾತು, ಎಲೆಕ್ಟ್ರಿಕ್ ಗಾಡಿ ತಗೊಳ್ತೀನಿ ಅಂತ ಅಂದ್ರೆ ಮನ್ಸಲ್ಲಿ ಒಂದು ವಿಷಯ ಅನ್ಕೋಬಿಡಿ, ನಾಳೆ ದಿವಸ ಎಲೆಕ್ಟ್ರಿಕ್ ಗಾಡಿಯಿಂದ ಏನೇ ತೊಂದರೆ ಆದ್ರೂ ಏನೇ ಲಾಸ್ ಆದ್ರೂ ಕೂಡ ಅದನ್ನ ನಾನು ಸಹಿಸ್ಕೋತೀನಿ, ಹಾಗೆ ಅದನ್ನ ಎದುರಿಸಿ ಎಲ್ಲಾ ತೊಂದರೆಗಳನ್ನು ಸರಿಪಡಿಸ್ಕೋತೀನಿ ಅಂತ ಮನ್ಸಲ್ಲಿ ಅನ್ಕೊಂಡು ಎಲೆಕ್ಟ್ರಿಕ್ ಗಾಡಿನ ತಗೊಳ್ಳಿ ಅಷ್ಟೇ.